ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಸಂದೀಪ್ ವ್ಲಾಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಂಥದ್ದು ಇಲ್ಲ ನೋಡಿ. ವೆದರ್ ಹೆಂಗಿದೆ, ಈ ವೆದರಲ್ಲಿ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತಾ? ಇಲ್ಲ ಅಲ್ವಾ? ಯಾರಾದರೂ ಏನಾದರೂ ಮಾಡಿಕೊಟ್ರೆ ತಿನ್ಕೊಂಡು ಉಣ್ಕೊಂಡು ಕೂತ್ಕೋಬೇಕು ಅಂತ ಅನಿಸ್ತದೆ. ಆದರೆ ಹಂಗಾಗಲ್ಲ, ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು. ಹಾಗಾಗಿ ಈ ವೆದರಲ್ಲಿ ಅಡುಗೆ ಮಾಡೋದಂದರೆ ಬೋರು. ಅನ್ನ ಸಾರು ಮುದ್ದೆ ಎಲ್ಲ ಯಾರು ಮಾಡ್ಕೊಂಡು ಕೂತಿರ್ತಾರೆ? ಬೋರ್ ಅಲ್ವಾ? ಅದಕ್ಕೆ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ನಮ್ಮ ಹಳ್ಳಿಗಳ ಸೈಡಲ್ಲಿ ಇದು ತುಂಬ ಕಾಮನ್ನು. ನೀವೇನಂತಿರೋ ಗೊತ್ತಿಲ್ಲ. ನಮ್ಮ ಕಡೆ ಇದನ್ನು ಉಪ್ಪು ಖಾರದನ್ನ ಅಂತ ಕರಿತೀವಿ. ಉಪ್ಪು ಖಾರದನ್ನ ಏನಿಲ್ಲ, ಸಿಂಪಲ್ ಒಂದು ಅರ್ಧ ಗಂಟೆಲೆಲ್ಲ ಆಗಿಬಿಡುತ್ತೆ. ಸೊ ನೀವು ಈ ವೆದರಿಗೆ ಮಳೆಗಾಲದಲ್ಲಿ ಅಡುಗೆ ಮಾಡೋಕ್ಕೆ ಬೋರು ಅಂತ ಅನ್ನೋರು ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಸೊ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ ಮೇಯ್ನ್ ನಮ್ಮ ಕುಕ್ಕಿಂಗ್ ಕಡೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಅಡುಗೆ ಮಾಡೋಕ್ಕೂ ಮುಂಚೆ ಮೊದಲಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಕೊನೆಯಲ್ಲಿ ಈ ವೆದರು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ಸುತ್ತಮುತ್ತ ಯಾವುದೇ ಮನೆ ಇಲ್ಲ, ಎಲ್ಲಿ ನೋಡಿದ್ರೂ ಬರೀ ತೋಟ, ತೆಂಗಿನ ಮರ. ಈ ಕಡೆ ಬಂದರೆ ನೆಲ್ಲಿಕಾಯಿ ಮರ, ಮತ್ತು ಈ ಕಡೆ ನೋಡಿದ್ರೆ ಬೆಟ್ಟ ಗುಡ್ಡ. ಸುತ್ತ ಎಲ್ಲಿ ನೋಡಿದ್ರೂ ಯಾವ ಮನೆಗಳು ಇಲ್ಲ. ಹಾಗಾಗಿ ಯಾವುದೇ ಗಜಿಬಿಜಿ ಇಲ್ಲ, ಒಂಥರ ಪೀಸ್ಫುಲ್ಲಾಗಿದೆ ಅಲ್ವಾ? ನಮ್ಮನೆ ಸುತ್ತಮುತ್ತ ಇರೋ ವೆದರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈಗ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ, ರೆಸಿಪಿ ಮಾಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವು ಸೊಪ್ಪು, ಸಾಸಿವೆ, ಕಡಲೆಬೇಳೆ ಇದಿಷ್ಟಿದ್ರೆ ಸಾಕು. ಮತ್ತು ಇದ್ರ ಜೊತೆಗೆ ಹುಣಸೆ ಹಣ್ಣು ಮತ್ತು ಉಪ್ಪು, ಖಾರ. ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿತಾ ಇರಲಿ. ಆಮೇಲೆ ಕಡಲೆಬೇಳೆ ಹಾಕೊಳ್ಳೋಣ. ಇದಕ್ಕೆ ಹುಣಸೆ ಹುಳಿನ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟು ಘಮ ಚೆನ್ನಾಗಿರುತ್ತೆ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕೊಳ್ಳೋಣ. ಆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಅದಕ್ಕೆ ಫಸ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕೋಕ್ಕೆ ಹೋಗಬಾರ್ದು. ಫಸ್ಟು ಬೆಳ್ಳುಳ್ಳಿ ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕಷ್ಟೆ. ಹಸಿ ವಾಸನೆ ಹೋಗಿದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನೂ ಅಷ್ಟೇ ತುಂಬ ಕಲರ್ ಚೇಂಜ್ ಆಗೋ ಗಂಟ ಏನೋ ಹುರಿಯೋದು ಬೇಡ. ಅದನ್ನು ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೆ ಈರುಳ್ಳಿನ ಹುರ್ಕೊಂಡ್ರೆ ಸಾಕು. ನೋಡಿ, ಈರುಳ್ಳಿ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಹುಣಸೆ ಹುಳಿ ಜಾಸ್ತಿ ಹಾಕಿದ್ರೆ ಏನಪ್ಪ ಅಂದರೆ ಒಂಥರ ಈ ಹುಳಿಯನ್ನ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅದು. ಹುಣಸೆ ಹಣ್ಣಿನ ರಸನ ಸ್ವಲ್ಪ ಕಡಿಮೆ ಹಾಕೋಬೇಕು, ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಮತ್ತು ಇದಕ್ಕೆ ಕಡಲೆ ಬೀಜ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಅದೇ ಬೇರೆ ಥರ ಟೇಸ್ಟ್ ಆಗಿಬಿಡುತ್ತೆ. ಸೊ ಇದಿಷ್ಟು ಬರೀ 4 ಐಟಮ್ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು. ಜಾಸ್ತಿ ಏನು ಐಟಮ್ ತಗೊಳ್ಳಲ್ಲ ಇದು. ಇದೆಲ್ಲ ಆದಮೇಲೆ ಇದಕ್ಕೆ ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ತಳ್ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ. ಈ ವೆದರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಅವಾಗವಾಗ ಮಾಡ್ತಾಯಿರ್ತೀವಿ. ಅನ್ನ ಸಾಂಬಾರೆಲ್ಲ ಅಂದರೆ ಜಾಸ್ತಿ ಬೆಳಗ್ಗೆ ಸಂಜೆ ತಿನ್ನೋಕ್ಕಾಗಲ್ಲ. ಒಂದು ಟೈಮಿಗೆ ಬೇಕಾದರೆ ಇದು ಬೆಸ್ಟು, ಒಂದು ಟೈಮಿಗೆ ಮಾಡ್ಕೋಬೋದು ಅಷ್ಟೇ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹುರಿದಾದ್ಮೇಲೆ ಅದಕ್ಕೆ ಹುಣಸೆ ಹಣ್ಣನ್ನು ನಾನು ಮೊದಲೇ ಕಲಸಿ ಅದು ರಸ ತೆಗೆದು ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನಾನಿವಾಗ ಮಾಡ್ತಾ ಇರೋದು 7 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಮ ಹುಳಿ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ.
ಆದರೆ ಹುಳಿ ಸ್ವಲ್ಪ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಹುಣಸೆಹಣ್ಣೆಲ್ಲ ಚೆನ್ನಾಗಿ ಕಿವುಚಿ ಅದರದ್ದು ರಸ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕೋಣ. ನೋಡಿ, ಹುಣಸೆಹಣ್ಣಿನ ರಸ ಹಾಕ್ಬಿಟ್ಟು ಇದು ಒಂದೆರಡು ಕುದಿಬೇಕು. ಆವಾಗ ನಾವು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋಣ. ಯಾಕಂದರೆ ಹುಣಸೆ ಹುಳಿ ಕುದಿದೇನೆ ನೀರು ಹಾಕ್ಕೊಂಬಿಟ್ರೆ ಅದ್ರದ್ದು ಹುಣಸೆಹಣ್ಣಂದು ಸ್ಮೆಲ್ ಇರುತ್ತಲ್ಲ, ಅದು ಹಾಗೆ ಉಳ್ಕೊಂಡು ಬಿಡುತ್ತೆ. ಅದಕ್ಕೆ ಅದೊಂದೆರಡು ಕುದಿ ಬಂದಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದ್ರದ್ದು ಅಳತೆ ನೋಡ್ಕೊಂಡು ಹಾಕೋಬೇಕು ನೀರು. 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ರೆ ಹಿಡಿಯುತ್ತೆ. ಇದು ಅನ್ನ ಏನಾದ್ರು ಉದ್ರಾಗಿ ಬೇಕು ಅಂತ ಅನ್ನೋರು ಬೇಕಾದರೆ 1 ಲೋಟ ಅಕ್ಕಿಗೆ 2.5 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲ ಸ್ವಲ್ಪ ಮುದ್ದೆ ಥರ ಇರಲಿ ಅಂತ ಅನ್ನೋರು 1 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬೇಳೆ ಸಾಂಬಾರ್ಗೂ ಖಾರದ ಪುಡಿ ಇದೆಯಲ್ಲ, ಅದನ್ನು ಹಾಕೋತಾ ಇದ್ದೀನಿ ನಾನು. ಬೇಳೆ ಸಾಂಬಾರು ಖಾರದ ಪುಡಿ ನಮ್ಗೆ ಎಷ್ಟು ಬೇಕು ಖಾರ ಅಷ್ಟನ್ನು ಹಾಕೋಬೇಕು. ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಗಂಟಿಲ್ದಿರೋ ರೀತಿ ತಿರಿದ್ಬಿಟ್ಟು ಅದನ್ನು ಮುಚ್ಚಿ ಇಟ್ಬಿಡೋಣ. ಉಪ್ಪು ಇವಾಗ ಹಾಕೋದು ಬೇಡ, ಆಮೇಲೆ ಹಾಕೊಳ್ಳೋಣ ಉಪ್ಪನ್ನ. ಸೊ ಇದು ಇವಾಗ ಕುದೀತಾ ಇರಲಿ. ಇದನ್ನು ನೋಡಿ, ಖಾರದ ಪುಡಿ ಎಲ್ಲ ಗಂಟಿಲ್ದಿರೋ ರೀತಿ ಚೆನ್ನಾಗಿ ತಿರುಗಿಕೊಂಡು ಅದೆಲ್ಲ ಹೊಂದ್ಕೊಂಡಾಯಿತು. ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿ ಇಟ್ಬಿಡೋಣ. ಇದು ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಅದಕ್ಕೆ ಉಪ್ಪು ಹಾಕೊಳ್ಳೋಣ. ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡಿ. ಒಂದು 5 ನಿಮಿಷ ಕುದಿ ಬರುತ್ತೆ. ನೋಡಿ, ಇವಾಗ ಇದು ಕುದಿ ಬಂತು, ಕುದೀತಾ ಇದೆ. ಇದು ಚೆನ್ನಾಗಿ ಕುದೀತದೆ. ಇದು ಇವಾಗ ಖಾರದ ಪುಡಿದು ಮತ್ತು ಹುಣಸೆಹಣ್ಣಿನ ರಸ ಎದ್ದು ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಮತ್ತು ಒಂದ್ಸರಿ ಚೆನ್ನಾಗಿ ತಿರುಗಿಬಿಟ್ಟು ಅದಕ್ಕೆ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಹಾಕೋಬೇಕು. ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ತಿರುಗಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೋಡಿಕೊಂಡು ಚೆನ್ನಾಗಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇಲ್ಲಿ ಉಪ್ಪು ಹಾಕಿ ಒಂದೆರಡು ಕುದಿದ್ಮೇಲೆ ಅಕ್ಕಿ ಹಾಕೋಣ. ಅದಕ್ಕೆ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಂಗೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಸೋರ್ ತೆಗ್ದಾಯಿತು. ಅಕ್ಕಿನ ಹಂಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಳ ಹಿಡಿದಿರೋ ರೀತಿ ಎಲ್ಲ ಮಸಾಲೆ ಎಲ್ಲ ಹುಣಸೆಹಣ್ಣು ರಸ ಇದೆಲ್ಲ ಹಿಡ್ಕೊಳ್ಳೋ ರೀತಿ ಚೆನ್ನಾಗಿ ತಿರುಗಬೇಕು ಅದನ್ನು. ಇವಾಗ ಬೇಕಾದರೆ ನೀವು ರುಚಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು. ಚೆನ್ನಾಗಿ ತಿರುಗಿಕೊಳ್ಳಿ ಇದನ್ನೆಲ್ಲನೂ. ಯಾಕಂದರೆ ಇದು ಹುಣಸೆಹಣ್ಣು ಮತ್ತು ಖಾರದ ಪುಡಿ ಸ್ವಲ್ಪ ಅಂಟು ಇರುತ್ತಲ್ಲ, ಹಾಗಾಗಿ ಇದನ್ನು ಅವಾಗವಾಗ ತಿರಿತಾ ಇರಬೇಕು. ಇಲ್ಲಾಂದರೆ ತಳ ಹಿಡ್ಕೊಂಡು ಕೂತ್ಕೊಬಿಡುತ್ತೆ, ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ಆವಾಗವಾಗ ಇದನ್ನು ಈ ಬಾತು ಈ ಥರದ್ದಾದರೆ ಒಂದ್ಸರಿ ತಿರುಗ್ಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ರೆ ಅದು ಆಗುತ್ತೆ. ಆದರೆ ಇದರಲ್ಲಿ ಆವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಕುದೀತಾ ಇರಬೇಕು. ಒಂದೊಂದು 2 ನಿಮಿಷಕ್ಕೊಂದ್ಸರಿ ಆದರೂ ಇದನ್ನು ಕೈ ಆಡ್ತಾನೆ ಇರಬೇಕು. ಯಾಕಂದರೆ ಹುಳಿ ಅದು ಅಂಟನಂಶ ಅಲ್ವಾ. ಆದ್ದರಿಂದ ನೀರೇನಾದರೂ ಕಡಿಮೆ ಬಿಟ್ಕೊಂಡ್ಬಿಟ್ರೆ, ಅಕ್ಕಿ ಸಮ ನೀರು ಬಿಟ್ಕೊಂಡ್ರೆ ಇದು ಅನ್ನ ಚೆನ್ನಾಗಿ ಆಗಲ್ಲ, ಹುಳಿಯಲ್ಲಿ ಬೇಯಲ್ಲ ಅಂತ ಅಕ್ಕಿ ಅಷ್ಟೇ. ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಬಿಟ್ಕೋಬೇಕು. ಇವಾಗ ಮಾಮೂಲಿ ನೀವು ಬಾತ್ಗೆಲ್ಲವೇ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊತೀರಾ, ಸರಿ ಆಗುತ್ತೆ. ಆದರೆ ಇದಕ್ಕೆ ಅರ್ಧ ಲೋಟ ಹೆಚ್ಚಿಗೆ ಹಾಕ್ಕೋಬೇಕು, ಆವಾಗ ಸರಿಯಾಗುತ್ತೆ. ನೋಡಿ, ಇಷ್ಟು ಗಟ್ಟಿ ಆದಮೇಲೆ ಉರಿನ ಕಡಿಮೆ ಇಟ್ಕೋಬೇಕು. ಉರಿನ ಕಡಿಮೆ ಇಟ್ಕೊಂಡು ಇದನ್ನು ಮುಚ್ಚಿ ಇಟ್ಬಿಟ್ರೆ ನಿಧಾನಕ್ಕೆ ಬೇಯ್ತಾ ಇರುತ್ತೆ. ನೋಡಿ, ಇವಾಗ ಮೇಲೆಲ್ಲ ಈ ಥರ ನೋಡಿ ಹುಣಸೆ ಹಣ್ಣಂದು ರಸ ಮತ್ತು ಖಾರದ ಪುಡಿದು ಗಟ್ಟಿಯಾಗಿ ಮೇಲ್ಗಡೆ ತೇಲುತ್ತೆ. ಆವಾಗ ಇದನ್ನು ಚೆನ್ನಾಗಿ ತಿರುಗ್ಕೊಬಿಡ್ಬೇಕು.
ತಿರುಗಿಕೊಂಡು ಹಾಗೆ ಮುಚ್ಚಿ ಇಟ್ಕೊಂಡು ಬೇಯಿಸಬೇಕು. ಇದರಲ್ಲಿ ದಮ್ ಕಟ್ಟಿ ಬೇಯಿಸೋ ಥರ ಆಗಲ್ಲ ನೋಡಿ, ಎಲ್ಲ ಚೆನ್ನಾಗಿ ಕುದಿ ಬರುತ್ತೆ. ನೀರೆಲ್ಲ ಹಿಂಗೋದ್ಮೇಲೆ ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ಉಪ್ಪು ಖಾರದನ್ನ ರೆಡಿಯಾಗುತ್ತೆ. ಅದನ್ನು ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಹಸಿ ಈರುಳ್ಳಿ ಅಥವಾ ಕಾಯಿ ಚೂರು ಇದೆರಡನ್ನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅವೆರಡರ ಜೊತೆ ನಂಚ್ಕೊಂಡು ತಿಂತಾ ಇದ್ದರೆ ಟಿ ವಿ ನೋಡಿಕೊಂಡು ಮಳೆಗಾಲನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಅಡುಗೆ ಮಾಡೋಕ್ಕೆ ಬೋರು ಅಂತನ್ನೋರಿಗೆ ಇದು ಸಿಂಪಲಾಗಿ ಮಾಡ್ಕೋಬೋದು. ಹಾಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನೀವು ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.